ಹಾಸ್ಟೆಲ್ನಲ್ಲಿ ಡೆತ್ ನೋಟ್ ಬರೆದಿಟ್ಟು ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕೊಡಗಿನ ಪೊನ್ನಂಪೇಟೆ ತಾಲೂಕಿನ ಸಿಇಟಿ ಕಾಲೇಜ್ ಹಾಸ್ಟೆಲಲ್ಲಿ ನಡೆದಿದೆ. 19 ವರ್ಷದ ಯುವತಿ ಹಾಸ್ಟೆಲ್ನಲ್ಲಿ ಡೆತ್ ನೋಟ್ ಅನ್ನು ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಕೊಡಗಿನ ಪೊನ್ನಂಪೇಟೆಯ ಸಿಇಟಿ ಕಾಲೇಜ್ನ ಹಾಸ್ಟೆಲಲ್ಲಿ ಈ ಘಟನೆ ನಡೆದಿದೆ. ತೇಜಸ್ವಿನಿ ಅಂತ ರಾಯಚೂರು ಮೂಲದ ವಿದ್ಯಾರ್ಥಿನಿ ಪ್ರಥಮ ವರ್ಷದ AIML ವ್ಯಾಸಂಗವನ್ನು ಮಾಡ್ತಾ ಇದ್ಲಾಕೆ. 6 ವಿಷಯಗಳು ಬ್ಯಾಕ್ಲಾಗ್ ಇದೆ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅನ್ನೋದನ್ನ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾಳೆ. ಓದಕ್ಕೆ ಇಷ್ಟ ಇಲ್ಲ, ನಾನು ಹೀಗಾಗಿ ಆತ್ಮಹತ್ಯೆ ಮಾಡ್ಕೋತಾ ಇದ್ದೀನಿ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾಳೆ. ಪೊನ್ನಂಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಯಚೂರಿನ ಮಹಾಂತಪ್ಪ ಅನ್ನೋರ ಏಕೈಕ ಪುತ್ರಿ ಈಕೆ. 3 ದಿನಗಳ ಹಿಂದೆ ಆಕೆಗೆ ಒಂದು ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ಸ್ನೇಹಿತರ ಜೊತೆಗೆ ಸೇರಿಕೊಂಡು. ಓದಕ್ಕಿಷ್ಟ ಇಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಈ ಓದಕ್ಕಿಷ್ಟ ಇಲ್ಲ ಅನ್ನೋದನ್ನ ತಂದೆ ತಾಯಿಗೆ ಹೇಳಿದ್ರೆ, ತಂದೆ ತಾಯಿ ಈಕೆಯ ಮಾತನ್ನ ಕೇಳಿದ್ರೆ ಆಕೆ ಬದುಕ್ಬೋದಿತ್ತೇನೋ, ಆಕೆಗೆ ಜೀವನ ಚೆನ್ನಾಗಿರ್ತಿತ್ತೇನೋ. ಯಾಕಂದ್ರೆ ಕೇವಲ ಓದೊಂದೇ ಜೀವನ ಅನ್ನೋದು ತಪ್ಪು. 6 ವಿಷಯ ಬ್ಯಾಕ್ಲಾಗ್ ಇತ್ತು. ಆಕೆಗೆ ವಿದ್ಯೆ ಹತ್ತುತ್ತಾ ಇರಲಿಲ್ಲ. ಆಕೆಯ ಬುದ್ಧಿಮತ್ತೆಗೆ ಸರಿಯಾಗಿ ಅಥವಾ ಆಕೆ ಇಂಟ್ರೆಸ್ಟಿಂಗ್ ಫೀಲ್ಡ್ನಲ್ಲಿ ಆಕೆಗೆ ಅವಕಾಶ ಮಾಡಿಕೊಟ್ಟಿದ್ದಿದ್ರೆ ಆಕೆ ಬದುಕ್ತಿದ್ಲೇನೋ ಗೊತ್ತಿಲ್ಲ. ಬಟ್ ವಿಧಿಯಾಟ. ಈಗ ಅದರ ಬಗ್ಗೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ಜೀವ ಹೋಗಿದೆ. ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ.